ನಮಸ್ಕಾರ ರೀ ಬಾಗಲಕೋಟ್ ಮಂದಿ. ವೆಲ್ಕಮ್ ಟು ಜಿನ್ಜಿ ಫಿಟ್ನೆಸ್. ಬರ್ರಿ ಫಿಟ್ ಅಂಡ್ ಫೈನ್ ಆಗುನಂತ. ಸೊ ಮುಂಜಾನೆ ಎದ್ಮೇಲೆ ಸ್ವಲ್ಪ ಬಿಸಿನೀರ್ ಒಳಗ ಅಂದ್ರೆ ಉಗುರು ಬೆಚ್ಚ ನೀರ್ ಒಳಗ ಒಂದ್ ಅರ್ಧ ಲಿಂಬೆಹಣ್ಣು ಹಾಕೊಂಡು ಘಟ ಘಟ ಕುಡಿಬೇಕು. ಯಾಕಂದ್ರೆ ಇದು ಮೆಟಬಾಲಿಸಮ್ ಬೂಸ್ಟ್ ಮಾಡಕ್ ಮತ್ತೆ ಡೈಜೆಷನ್ ಚಲೋ ಆಗಕ್ಕೆ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು. ಸಸ್ತಮೆ ಮಸ್ತ. ಆಮೇಲೆ ಬ್ರೇಕ್ಫಾಸ್ಟ್ ಒಳಗ ಒಂದ್ 50 ಗ್ರಾಮ್ ಓಟ್ಸ್, ಒಂದ್ 10 to 15 ಗ್ರಾಮ್ಸ್ ಡ್ರೈ ಫ್ರೂಟ್ಸ್, ಒಂದ್ 2 ಟೇಬಲ್ ಸ್ಪೂನ್ ಹನಿ ಹಾಕೊಂಡ್ಬಿಟ್ರೆ ಒಂದು 350 ರಿಂದ 400 ಕ್ಯಾಲರೀಸ್ ಆಗುತ್ತೆ. ಯಾಕಂದ್ರೆ ನೀವು ವೇಟ್ ಲಾಸ್ ಜರ್ನಿ ಒಳಗೆ ಕ್ಯಾಲರೀಸ್ ಡೆಫಿಸಿಟ್ ಆಗಿ ಇರ್ಲೇಬೇಕಾಗುತ್ತೆ. ಸೊ ಅದಕ್ಕಾಗಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ತಗೊಳ್ಳೇಬೇಕು. ಅದಾದ್ಮೇಲೆ ಮಧ್ಯಾಹ್ನ ಬರ್ತೀವಿ. ಮಧ್ಯಾಹ್ನ ಒಳಗೆ ನಮ್ದು ಊಟ ಏನಪ್ಪಾ ಅಂತಂದ್ರೆ ಒಂದ್ ಕಪ್ ಪಲ್ಯ, 2 ಚಪಾತಿ, 2 ವೈಟ್ ಎಗ್ಸ್. ನೀವು ಆಲ್ಟರ್ನೇಟಿವ್ ಚಿಕನ್ ತಗೋಬಹುದು. ವೆಜ್ ನಾನ್ ವೆಜ್ ನೀವು ಡಿಪೆಂಡ್ ನಿಮ್ ಮ್ಯಾಗ ಹೆಂಗ್ ಇರ್ತೀರಿ ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು 450 ರಿಂದ 500 ಕ್ಯಾಲರೀಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇದೆಲ್ಲ ತಿಂದು ಕೆಲಸ ಮುಗಿಸಿ ಡೈರೆಕ್ಟ್ ನಾ ಹೋಗುದ ಜಿಮ್ಮಿಗೆ. ಜಿಮ್ಮಿಗೆ ಹೋದ್ಮೇಲೆ ಏನಪ್ಪಾ ನನ್ ಕೆಲಸ ಅಂದ್ರೆ ಫಸ್ಟ್ ನೋಡುದ ನನ್ ವೇಟ್. ಯಾಕಂದ್ರೆ ನಮ್ ಡೈಲಿ ರೂಟೀನ್ ಮೇನ್ ಇರೋದೇ ಜಿಮ್ ಒಳಗೆ ನಮ್ದು ವರ್ಕೌಟ್ ವೇಟ್ ಲಾಸ್ ಆಗತ್ತಿಲ್ಲ ಅನ್ನೋದು. ಸೊ ವೇಟ್ ಲಾಸ್ ನೋಡಿದಾದ್ಮೇಲೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ಬೇಕು. ಎಲ್ಲ ಸ್ವಲ್ಪ ಕೈ ಹಿಂಗ್ ಮಾಡುದು, ಕಾಲ್ ಹಂಗ್ ಮಾಡುದು, ಟಕ 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 ಟುಕು ಟುಕು ಟಿಕ್ ಟಿಕ್ ಟಕ್ ಟಿಕ್ ಪಿಕಿ 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 ಹಿಂಗೆಲ್ಲ ಮಾಡ್ಬೇಕು. ಸೊ ಜಂಪಿಂಗ್ ಜಾಕ್ಸ್ ಆಗ್ಲಿ, ಸ್ಟ್ಯಾಂಡ್ ರನ್ನಿಂಗ್ ಆಗ್ಲಿ, ಸೈಡ್ ಟು ಸೈಡ್ ಲಂಜಸ್ ಇವೆಲ್ಲ ನೀವು ಕಾಮನ್ ಆಗಿ ವಾರ್ಮ್ ಅಪ್ ಒಳಗೆ ಇವನ್ನೆಲ್ಲ ಮಾಡ್ಲೇಬೇಕು. ವಾರ್ಮ್ ಅಪ್ ಆದ್ಮೇಲೆ ಡೈರೆಕ್ಟ್ ನೀವು ಮಾಡ್ಬೇಕು 15 ನಿಮಿಷ ಟ್ರೆಡ್ಮಿಲ್, 10 ನಿಮಿಷ ಕ್ರಾಸ್ ಟ್ರೈನರ್, 10 ನಿಮಿಷ ಸೈಕ್ಲಿಂಗ್. ಆದ್ಮೇಲೆ ಇವತ್ತು ನಂದು ಚೆಸ್ಟ್ ವರ್ಕೌಟ್ ಇತ್ತು. ಸೊ ಇದ್ರ ಸಲುವಾಗಿ ನಾನು ಇವತ್ತು ಮೇನ್ ಮಾಡಿದ್ದ ಸ್ಮಿತ್ ಮಷಿನ್. ಇದು ಬಿಗಿನರ್ಸ್ ಗಳಿಗೆ ಬೆಸ್ಟ್. ಏನು ಇಂಜುರೀಸ್ ಕೂಡ ಆಗೋದಿಲ್ಲ. ಅದ್ರ ಸಲುವಾಗಿ ನಾನು ಇದು ತೋರ್ಸೋ ಸಲುವಾಗಿ ನಿಮಗೆ ಸ್ಮಿತ್ ಮಷಿನ್ ಹೊಡೆದು ತೋರ್ಸಾತೀನಿ. ನೆಕ್ಸ್ಟ್ ನಾ ತಗೊಂಡಿದ್ದೆ ಫ್ಲಾಟ್ ಬೆಂಚ್ ಪ್ರೆಸ್. ಇದನ್ನ ಆರಾಮಾಗಿ ಈಸಿಯಾಗಿ ಬಹಳ ಕೇರ್ಫುಲ್ ಆಗಿಂದ ಹೊಡಿಬೇಕು. ಇದರಿಂದ ಇಂಜುರೀಸ್ ಕೂಡ ಬಹಳ ಆಗ್ತಾವು. ನೆಕ್ಸ್ಟ್ ಫ್ಲೈ ಮಷಿನ್. ಇದಾದ್ಮೇಲೆ ಡೈರೆಕ್ಟ್ ನಾನು ಡಂಬಲ್ ಫುಲ್ ಓವರ್ ತಗೊಂಡೆ. ಡಂಬಲ್ ಫುಲ್ ಓವರ್. ಸೊ ಡಂಬಲ್ ಫುಲ್ ಓವರ್ ಆಗಿಂದ ಡೈರೆಕ್ಟ್ ನಾನು ಬಂದಿದ್ದು ಥ್ರೆಡ್ಮಿಲ್. ಥ್ರೆಡ್ಮಿಲ್ ಯಾಕಪ್ಪ ಅಂತಂದ್ರೆ ಫಸ್ಟ್ ನಾ ಸ್ಟ್ರೆಂತ್ ಸಲುವಾಗಿ ಚೆಸ್ಟ್ ವರ್ಕೌಟ್ ಮಾಡಿದೆ. ಅದಾದ್ಮೇಲೆ ಕಾರ್ಡಿಯೋ ಮಾಡ್ಕೊಂಡೆ. ಯಾಕಂದ್ರೆ ಸ್ಟ್ರೆಂತ್ ಸಾಲಂಗಿಲ್ಲ ಅಂತ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ವೇಟ್ ನೋಡಿದೆ, ಹಂಗ ಹಿಂಗ ಸ್ವಲ್ಪ ಕಡಿಮೆ ಆಗಿತ್ತು. ಇಟ್ಸ್ ಓಕೆ. ಅದಾದ್ಮೇಲೆ ನೈಟ್ ಸೀದಾ 2 ಚಪಾತಿ, 1 ಕಪ್ ದಾಲ್, 1 ಕಪ್ ರೈಸ್, ಆಮೇಲೆ 1 ಕಪ್ ಸಾಂಬಾರ್ ಜೊತೆ ನನ್ನ ಡಿನ್ನರ್ ಮುಗಿಸಿದೆ. ಕ್ಯಾಲರಿ ಡೆಫಿಸಿಟ್ ಆಗಿದ್ದೆ. ಥ್ಯಾಂಕ್ ಯು.